ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾವು ಇಂದು ಕನ್ನಡ ಮಾಧ್ಯಮದ LBA ಬಹುಪದೋಕ್ತಿಗಳು ಪಾಠದ ಕುರಿತು ಅಧ್ಯಯನ ಮಾಡೋಣ. ಇಂದು ನಾವು ಈ ಬಹುಪದೋಕ್ತಿಗಳ ಪಾಠದಲ್ಲಿ LBA ಸಂಬಂಧಿಸಿದಂತಹ ಬಹುಪದೋಕ್ತಿಗಳು ಪಾಠದ 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲಿಗೆ ಕಲಿಕಾ ಅಂಶಗಳ ಕುರಿತು ತಿಳಿದುಕೊಳ್ಳೋಣ. ಬಹುಪದೋಕ್ತಿಗಳ ಮಹತ್ತಮ ಘಾತ ಎಂದರೇನು? ಮಹತ್ತಮ ಘಾತ ಅಂದಾಗ ಒಂದು P of x = ಇಲ್ಲಿ ಇರುವಂತಹ ಬಹುಪದೋಕ್ತಿ 4x² + 9x³ + 10. ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಅಂದರೆ ಗರಿಷ್ಠ ಎಷ್ಟಿದೆ? 3 ಇದೆ. ಅದಕ್ಕಾಗಿ ನಾವು ಇದರ ಗರಿಷ್ಠ ಘಾತ ಇದರ ಡಿಗ್ರಿಯನ್ನು 3 ಅಂತೇಳಿ ಕರಿತೀವಿ. ಬಹುಪದೋಕ್ತಿಯ ವಿಧಗಳು. ಬಹುಪದೋಕ್ತಿ ವಿಧಗಳನ್ನು ನೋಡಿದಾಗ ಡಿಗ್ರಿಯನ್ನು ಆಧರಿಸಿ ನಾವು 3 ವಿಧಗಳಾಗಿ ವಿಂಗಡಿಸ್ತೀವಿ. ಡಿಗ್ರಿ 1 ಇದ್ದಾಗ ಅದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತೇಳಿ ಕರಿತೀವಿ. ಅದೇ ರೀತಿ ಡಿಗ್ರಿ 2 ಇದ್ದಾಗ ಅದನ್ನು ನಾವು ವರ್ಗ ಬಹುಪದೋಕ್ತಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಡಿಗ್ರಿ 3 ಇದ್ದಾಗ ನಾವು ಅದನ್ನು ಘನ ಬಹುಪದೋಕ್ತಿ ಅಂಥೇಳಿ ಕರಿತೀವಿ. ಘನ ಬಹುಪದೋಕ್ತಿ. ಈಗ ಅದೇ ರೀತಿ ಬಹುಪದೋಕ್ತಿಗಳ ಆದರ್ಶ ರೂಪ. ಮೊದಲನೇದಾಗಿ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಏನಿದೆ ಅಂದಾಗ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ AX + BX. ಅದೇ ರೀತಿ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ AX² + BX + C ಇದೆ. ಅದೇ ರೀತಿಯಲ್ಲಿ ಘನ ಬಹುಪದೋಕ್ತಿಯ ಆದರ್ಶ ರೂಪ AX³ + BX² + CX + D ಅಂತೇಳಿ ಇದು ಘನ ಬಹುಪದೋಕ್ತಿಯ ಆದರ್ಶ ರೂಪ ಆಗಿದೆ. ನಾವು ನೆಕ್ಸ್ಟ್ ಕಲಿಬೇಕಾಗಿದ್ದು ಬಹುಪದೋಕ್ತಿಯ ಶೂನ್ಯತೆ ಅಂದಾಗ ಏನು? ಒಂದು ಬಹುಪದೋಕ್ತಿಯಲ್ಲಿ ನಾವು P of x = ಒಂದು ಬಹುಪದೋಕ್ತಿಯನ್ನು ತಿಳಿದುಕೊಳ್ಳೋಣ. 2x² + 3x + 10. ಇದರಲ್ಲಿ ನಾವು ಈ ಬಹುಪದೋಕ್ತಿಯಲ್ಲಿ x ನ ಯಾವ ಬೆಲೆಯನ್ನು ತುಂಬಿದಾಗ ಈ ಬಹುಪದೋಕ್ತಿಯ ಒಟ್ಟಾರೆ ಬೆಲೆ 0 ಆಗಿರ್ತಲ್ಲ ಅಂತಹ ಬೆಲೆಯನ್ನು ನಾವು ಆ ಬಹುಪದೋಕ್ತಿಯ ಶೂನ್ಯತೆ ಅಂತೇಳಿ ಕರಿತೀವಿ. ಇಲ್ಲಿ P of 1 ಅನ್ನು ತುಂಬಿದಾಗ ಒಂದು ವೇಳೆ 0 ಬಂದರೆ ಆ 1 ಈ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆ ಅಂತೇಳಿ ಕರಿತೀವಿ. 1 ತುಂಬಿದಾಗ ಆ ಬಹುಪದೋಕ್ತಿಯ ಬೆಲೆ 0 ಆದಾಗ. ಈಗ ನಾವು ಒಂದು ಬಹುಪದೋಕ್ತಿಯ ರೇಖಾಗಣಿತೀಯ ಅರ್ಥ, ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಏನಂದಾಗ ರೇಖಾಗಣಿತೀಯ ಅಂದಾಗ ಒಂದು ಬಹುಪದೋಕ್ತಿಯನ್ನು ನಾವು ಗ್ರಾಫಲ್ಲಿ ಇಳಿಸಿದಾಗ ಆ ಗ್ರಾಫು X ಅಕ್ಷೆಯನ್ನು ಎಷ್ಟು ಸಲ ಕತ್ತರಿಸುತ್ತದೆ ಅಂತ ಹೇಳಿಕೊಡ್ತದೆ. ಒಂದು ಗ್ರಾಫ್ ಆ X ಅಕ್ಷೆಯನ್ನು 3 ಬಿಂದುಗಳಲ್ಲಿ ಛೇದಿಸಿದಾಗ ಅದು 3 ಶೂನ್ಯತೆಗಳು ಹೊಂದಿದೆ ಅಂತ ಅರ್ಥ. ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ನೋಡೋಣ. ಸಂಬಂಧ ಏನಿದೆ ಅಂದಾಗ ಆಲ್ಫಾ + ಬೀಟಾ. ಆಲ್ಫಾ + ಬೀಟಾ ಅಂದಾಗ ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ ಸಮನಾಗಿದೆ -b/a ಆಗಿದ್ದು, ಅದೇ ರೀತಿಯಲ್ಲಿ ಇದು ವರ್ಗ ಬಹುಪದೋಕ್ತಿ. ಅದೇ ರೀತಿಯಲ್ಲಿ ಶೂನ್ಯತೆಗಳ ಗುಣಲಬ್ಧ ಬಂದುಬಿಟ್ಟು ಆಲ್ಫಾ × ಬೀಟಾ = c/a ಎನ್ನುವಂತಹ ಸೂತ್ರ ಇದೆ. ಈಗ ನಾವು ಮೊದಲನೇ ಪ್ರಶ್ನೆಗೆ ಬರೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂದಾಗ ಇಲ್ಲಿ P of x = x² - 3x + 4x³ - 6. ಈ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಡಿಗ್ರಿ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ನಾವು x ನ ಡಿಗ್ರಿ ಎಷ್ಟಾಗಿದೆ ಇಲ್ಲಿ ನೋಡಿದಾಗ ಒಂದು ಜಾಗ 2 ಇದೆ, ಇನ್ನೊಂದು ಜಾಗ 3 ಇದೆ. ದೊಡ್ಡದು ಯಾವುದು? 3. ಅದಕ್ಕಾಗಿ ಇದರ ಡಿಗ್ರಿ 3 ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿದೆ? ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ 1 ಆಗಿರುತ್ತದೆ. ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಇಲ್ಲಿ ಈ ಕೊಟ್ಟಿರುವಂತಹ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿದೆ? ಡಿಗ್ರಿ 3 ಆಗಿದೆ. ವರ್ಗ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ? ವರ್ಗ ಬಹುಪದೋಕ್ತಿ ಅಂದಾಗ ಡಿಗ್ರಿ 2 ಆಗಿರುತ್ತದೆ. ಘನಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ? ಘನಾತ್ಮಕ ಅಂದಾಗ ಘನ 3. ಘನಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ? 3 ಆಗಿರುತ್ತದೆ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರುತ್ತದೆ? ಡಿಗ್ರಿ ಈ ಒಂದು ವರ್ಗ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ? 2 ಇರುತ್ತೆ. ಅದಕ್ಕಾಗಿ ಅದು ಕೂಡ 2 ಶೂನ್ಯತೆಗಳನ್ನು ಹೊಂದಿರುತ್ತದೆ ಅಂತ ಅರ್ಥ. 2 ಶೂನ್ಯತೆಗಳು ಹೊಂದಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ವರ್ಗ ಬಹುಪದೋಕ್ತಿಯ F of x = x² - 9x + 20 ರಲ್ಲಿ F of 0ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ನಾವಿಲ್ಲಿ x ನ ಬೆಲೆಯನ್ನು 0 ತುಂಬಿದಾಗ ಅಲ್ಲಿ ಎಷ್ಟು ಬೆಲೆ ಬರುತ್ತೆ ಅಂತ ನಾವು ನೋಡೋಣ. ಇಲ್ಲಿ F of x = 0 ಇದ್ದಾಗ x ನ ಬೆಲೆ 0. ಇಲ್ಲಿ x² ಅಂದಾಗ 0² -9x ಅಂದಾಗ -9 × 0 + 20. +20 ತುಂಬಿದಾಗ ಇಲ್ಲಿ 0² and 9 × 0 ಇದ್ರ ಬೆಲೆ 0 ಆಗುತ್ತೆ, ಉಳಿದಿರುತ್ತೆ 20. ಅದಕ್ಕಾಗಿ ಈ ವರ್ಗ ಬಹುಪದೋಕ್ತಿಯ ಒಂದು F of 0ನ ಬೆಲೆ ಎಷ್ಟಾಗಿರುತ್ತೆ ಅಂದಾಗ a ಬೆಲೆ ಉತ್ತರ ಸರಿಯಾಗಿರುತ್ತದೆ. ಬಹುಪದೋಕ್ತಿ P of x = ಏನಾಗಿದೆ ಅಂದಾಗ x² - 1 ಆದಾಗ P of 2ನ ಬೆಲೆ ಎಷ್ಟು? ಇಲ್ಲಿ x ನ ಬೆಲೆಯನ್ನು ನಾವು 2 ತುಂಬಿದಾಗ ಏನಾಗುತ್ತೆ ಅನ್ನೋದು ನೋಡೋಣ. P of x = ಎಷ್ಟಿದೆ? 2 ಇದೆ. 2² - 1 ಅಂತ ಅರ್ಥ. x ನ ಬೆಲೆ 2² -
1. ಸೊ 2 ಸ್ಕ್ವೇರ್ ಮೈನಸ್ 1 ಮಾಡಿದಾಗ ಎಷ್ಟು ಉಳಿಯುತ್ತೆ? 2 ಸ್ಕ್ವೇರ್ ಈಸ್ 4 ಆ್ಯಂಡ್ 1 ಈಸ್ 1. ಸೊ 4 ಮೈನಸ್ 1 ಎಷ್ಟು? 3. ಅದಕ್ಕಾಗಿ ಈ ಬಹುಪದೋಕ್ತಿಯ ಒಂದು ಉತ್ತರ ಏನಾಗಿದೆ? ಈ ಪ್ರಶ್ನೆಯ ಉತ್ತರ ಏನಾಗಿದೆ? 3 ಆಗಿದೆ ಅಂತ ಅರ್ಥ. ಸೊ ಬಿ ಉತ್ತರ ಸರಿಯಾಗಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಬಹುಪದೋಕ್ತಿಯು ಎಷ್ಟು ಶೂನ್ಯತೆಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಶೂನ್ಯತೆಗಳ ಸಂಖ್ಯೆ ಎಷ್ಟಿದೆ? ಸೊ ಇಲ್ಲಿ ಗ್ರಾಫನ್ನು ನೋಡಿದಾಗ ಈ ಗ್ರಾಫ್ ಎಕ್ಸ್ ಅಕ್ಷೆಯನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತದೆ? ಇಲ್ಲಿ ಗ್ರಾಫ್ ಇದೆ. ಈ ಗ್ರೀನ್ ಕಲರ್ ಗ್ರಾಫು ಎಕ್ಸ್ ಅಕ್ಷೆಯನ್ನು 3 ಬಿಂದುಗಳಲ್ಲಿ ಛೇದಿಸುತ್ತದೆ. ಅದಕ್ಕಾಗಿ ಈ ಗ್ರಾಫ್ ಅಂದರೆ ಈ ಬಹುಪದೋಕ್ತಿಯು 3 ಶೂನ್ಯತೆಗಳನ್ನು ಹೊಂದಿದೆ ಅಂತ ಅರ್ಥ. ಸೊ ಇಲ್ಲಿ 10ನೇ ಪ್ರಶ್ನೆ ಕೂಡ ಸೇಮ್ ಅದೇ ರೀತಿಯಲ್ಲಿದೆ. ಇಲ್ಲಿ ಎಕ್ಸ್ ಅಕ್ಷೆಯನ್ನು ಈ ಗ್ರಾಫ್ ಎಷ್ಟು ಬಿಂದುಗಳಲ್ಲಿ ಕತ್ತರಿಸುತ್ತದೆ? ಸೊ ಎಕ್ಸ್ ಅಕ್ಷೆಯು ಈ ಗ್ರಾಫನ್ನು 3 ಬಿಂದುಗಳಲ್ಲಿ ಕತ್ತರಿಸುತ್ತದೆ, ಅಥವಾ ಈ ಗ್ರಾಫ್ ಎಕ್ಸ್ ಅಕ್ಷೆಯನ್ನು 3 ಬಿಂದುಗಳಲ್ಲಿ ಕತ್ತರಿಸುತ್ತದೆ. ಅದಕ್ಕಾಗಿ ಈ ಗ್ರಾಫ್ ಎಷ್ಟು ಶೂನ್ಯತೆಗಳು ಹೊಂದಿದೆ? 3 ಶೂನ್ಯತೆಗಳನ್ನು ಹೊಂದಿದೆ ಅಂತೇಳಿ ನಾವು ಬರೀಬಹುದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಕೇಳಿದರೆ, ಸೊ ಇಲ್ಲಿ ಎಕ್ಸ್ ಅಕ್ಷೆ ಆಗಿದ್ದು ಇದು ಈ ಗ್ರಾಫ್ ಆಗಿದ್ದು, ಈ ಗ್ರಾಫ್ ಎಕ್ಸ್ ಅಕ್ಷೆಯನ್ನು 4 ಬಿಂದುಗಳಲ್ಲಿ ಕತ್ತರಿಸುತ್ತಿದೆ. ಅದಕ್ಕಾಗಿ ಈ ಗ್ರಾಫ್ ಎಷ್ಟು? ಈ ಬಹುಪದೋಕ್ತಿಯು 4 ಶೂನ್ಯತೆಗಳನ್ನು ಹೊಂದಿದೆ ಅಂತೇಳಿ ನಾವು ಇಲ್ಲಿ ಕರೀಬಹುದು. ಸೊ 12ನೇ ಪ್ರಶ್ನೆಯನ್ನು ನಾವು ಈಗ ನೋಡೋಣ. 12ನೇ ಪ್ರಶ್ನೆಯಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -2 ಮತ್ತು 8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಾವು ಕೊಟ್ಟಿರುವ ಪ್ರಶ್ನೆಯನ್ನು ನೋಡಿದಾಗ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ? -2 ಕೊಟ್ಟಿದ್ದಾರೆ. ಸೊ -2. ಅದೇ ರೀತಿಯಲ್ಲಿ ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾರೆ ಅಂದಾಗ 8. ಸೊ ಇಲ್ಲಿ ನಾವು ಗಮನಿಸಿದಾಗ ಇಲ್ಲಿ ನಮಗೆ ಬೇಕಾಗಿರುವ ವರ್ಗ ಸಮೀಕರಣವನ್ನು x² ಮೈನಸ್ ಬ್ರ್ಯಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ, ಈ ಸೂತ್ರದ ಮೂಲಕ ನಾವು ಬೇಕಾಗಿರುವ ವರ್ಗ ಸಮೀಕರಣವನ್ನು ಪಡೆಯಬಹುದು. ಸೊ ಇಲ್ಲಿ x² ಆ್ಯಸ್ ಇಟ್ ಈಸ್. ಸೊ ಮೈನಸ್ ಅನ್ನು ಅದೇ ರೀತಿ ಬರೆದುಕೊಂಡು ಆಲ್ಫಾ ಪ್ಲಸ್ ಬೀಟಾ ಬೆಲೆ ಎಷ್ಟು? -2 ಇದೆ. ಸೊ ಆಲ್ಫಾ ಪ್ಲಸ್ ಬೀಟಾ ಬೆಲೆ ಎಷ್ಟು? -2 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಬೆಲೆ ಎಷ್ಟು? ಆಲ್ಫಾ ಇಂಟು ಬೀಟಾ ಬೆಲೆ 8. ಸೊ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿದಾಗ x² ಆ್ಯಸ್ ಇಟ್ ಈಸ್ ಮೈನಸ್ ಇಂಟು ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಪ್ಲಸ್ 2x ಅನ್ನು ಆ್ಯಸ್ ಇಟ್ ಈಸ್ ಬರೆದುಕೊಂಡು, ಸೊ ಈಗ ಏನಾಗುತ್ತೆ? +8. ಸೊ +8. ಇಲ್ಲಿ ಈ ಕೊಟ್ಟಿರುವ ಒಂದು ವರ್ಗ ಬಹುಪದೋಕ್ತಿಯ ಸರಿಯಾದ ಉತ್ತರ ಯಾವುದು ಅಂದಾಗ ಎ ಉತ್ತರ ಸರಿಯಾಗಿದೆ. ಸೊ ಯಾವ ಉತ್ತರ? ಎ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ವರ್ಗ ಬಹುಪದೋಕ್ತಿಯು ಗ್ರಾಫನ್ನು ನೋಡಿ ಎಷ್ಟು ಶೂನ್ಯತೆಗಳು ಹೊಂದಿದೆ ಅಂತ ನಾವು ಬಿಡಿಸಬೇಕು. ಈಗಾಗಲೇ ನಾವು ಬಿಡಿಸಿದ್ವಿ. ಈ ಗ್ರಾಫ್ ಎಕ್ಸ್ ಅಕ್ಷೆಯನ್ನು 2 ಬಿಂದುಗಳಲ್ಲಿ ಛೇದಿಸುತ್ತದೆ. ಆದ್ದರಿಂದ ಇದು ಹೊಂದಿರುವಂತಹ ಶೂನ್ಯತೆಗಳ ಸಂಖ್ಯೆ 2. ಇಲ್ಲಿ 14ನೇ ಪ್ರಶ್ನೆಯಲ್ಲಿ ಕೇಳಿರುವ ಪ್ರಶ್ನೆ ಏನಾಗಿದೆ? ಚಿತ್ರದಲ್ಲಿ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುವು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ನಾವು ನೋಡಿದಾಗ ಇಲ್ಲಿ ಈ ಗ್ರಾಫ್ ಎಕ್ಸ್ ಅಕ್ಷೆಯನ್ನು ಯಾವ ಬಿಂದುಗಳಲ್ಲಿ ಅದು ಛೇದಿಸುತ್ತಿದೆ? -4 -2 ಈ 2 ಬಿಂದುಗಳಲ್ಲಿ ಈ ಗ್ರಾಫ್ ಛೇದಿಸುತ್ತಿದೆ. ಆದ್ದರಿಂದ ಈ ಒಂದು ಬಹುಪದೋಕ್ತಿ ಹೊಂದಿರುವ ಶೂನ್ಯತೆಗಳು -4 ಮತ್ತು -2 ಆಗಿವೆ. ಆದ್ದರಿಂದ ಇದಕ್ಕೆ ಉತ್ತರ -4 ಮತ್ತು -2 ಸರಿಯಾದ ಉತ್ತರ ಸಿ ಉತ್ತರ ಆಗಿದೆ. ಸೊ ಇಲ್ಲಿ ಆಲ್ಫಾ ಮತ್ತು ಬೀಟಾಗಳು ಈ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಆಲ್ಫಾ ಇಂಟು ಬೀಟಾದ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಕೇಳಿರೋದು ಶೂನ್ಯತೆಗಳ ಗುಣಲಬ್ಧ ಏನಾಗಿದೆ? ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಸಿ ಭಾಗಿಲೆ ಸರಿಯಾದ ಉತ್ತರ ಆಗಿದೆ. ಸೊ 16ನೇ ಪ್ರಶ್ನೆ ಬಂದ್ಬಿಟ್ಟು ಆಲ್ಫಾ ಮತ್ತು ಬೀಟಾಗಳು ax² + bx + c ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಿದೆ. ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಏನು ಅಂತ ಕೇಳಿದರೆ, ಆಲ್ಫಾ ಪ್ಲಸ್ ಬೀಟಾ ಅಂದಾಗ ಶೂನ್ಯತೆಗಳ ಮೊತ್ತ ಯಾವಾಗಲೂ -b/a. ಸರಿಯಾದ ಉತ್ತರ -b/a ಆಗುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಬಂದುಬಿಟ್ಟು x² - x + k ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು 2 ಆದರೆ kನ ಬೆಲೆಯನ್ನು ಕಂಡುಹಿಡಿಯಿರಿ ಎನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ನಾವು ಇಲ್ಲಿ ಈ ಬಹುಪದೋಕ್ತಿಯಲ್ಲಿ ಎಕ್ಸ್ನ ಬೆಲೆಯನ್ನು ನಾವು 2 ಆದೇಶಿಸಿದಾಗ ಆಟೋಮೆಟಿಕ್ಲಿ kನ ಬೆಲೆ ಆಗುತ್ತದೆ. ಇಲ್ಲಿ ಶೂನ್ಯತೆ ಆಗಿದೆ, ಆದ್ದರಿಂದ ಇಲ್ಲಿ ಏನಾಗುತ್ತೆ? ಈ ಪೂರ್ತಿ ಬಹುಪದೋಕ್ತಿಯ ಬೆಲೆ ಶೂನ್ಯ ಆಗುತ್ತೆ. ಅದಕ್ಕಾಗಿ 2² - 2 + k, ಏಕೆಂದಾಗ ಎಕ್ಸ್ನ ಬೆಲೆ 2. ಸೊ ನಾವು ಇದನ್ನು ಬಿಡಿಸಿದಾಗ ಏನಾಗುತ್ತೆ? 0 = 2² = 4 - 2 + k ಆಗುತ್ತದೆ. ಆವಾಗ ಇದನ್ನು ನಾವು ಮತ್ತೆ ಸರಳೀಕರಿಸಿದಾಗ ಸೊ ಏನಾಗುತ್ತದೆ ಅಂದಾಗ, ಸೊ ಇದು 0 = 2 + k ಆಗುತ್ತೆ. ಈ 2 ಅನ್ನು ಈ ಕಡೆ ತೆಗೆದುಕೊಂಡು ಬಂದಾಗ -2 = k. ಸೊ ಆದ್ದರಿಂದ kನ ಬೆಲೆ -2 ಆಗಿದೆ. ಸೊ ಇದಕ್ಕೆ ಬೇಕಾದ ಆನ್ಸರ್ ಯಾವುದು? -2. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, 18ನೇ ಪ್ರಶ್ನೆ ಏನಾಗಿದೆ ಅಂದಾಗ ನಾವಿಲ್ಲಿ ನೋಡಿದಾಗ ಪಿ ಆಫ್ ಎಕ್ಸ್ = kx² + 2x + 3k ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮನಾದರೆ
ಕೆನ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆಯನ್ನು ಅವರು ನಮಗೆ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆ ಏನಂದಾಗ ಇಲ್ಲಿ ಮೊದಲನೇದಾಗಿ ನಾವು ಆ ಪ್ರಶ್ನೆಯನ್ನು ಅನಲೈಸ್ ಮಾಡಿದಾಗ ಶೂನ್ಯತೆಗಳ ಮೊತ್ತವು ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮನಾಗಿದೆ. ಗುಣಲಬ್ಧ ಅಂದಾಗ ಆಲ್ಫಾ ಇಂಟು ಬೀಟಾ. ಸೊ ಇವುಗಳ ಸೂತ್ರವನ್ನು ನಾವು ಬರೆದಾಗ ಶೂನ್ಯತೆಗಳ ಮೊತ್ತ ಸೂತ್ರ -b/a. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಸೂತ್ರ ಏನಾಗಿದೆ ಅಂದಾಗ c/a ಇದೆ. ಇಲ್ಲಿ ನಾವು ಛೇದದಲ್ಲಿ ನೋಡಿದಾಗ ಇಲ್ಲೂ ಎ ಕ್ಯಾನ್ಸಲ್ ಆಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ನಾವು ಈ ರಿಲೇಷನನ್ನು ನೋಡಿದಾಗ -b ಮತ್ತು c ಬೆಲೆಗಳು ಸಮನಾಗಿರುತ್ತವೆ ಅಂತ ಅರ್ಥ. ಸೊ ನಾವಿಲ್ಲಿ ಕೊಟ್ಟಿರುವ ಪ್ರಶ್ನೆಯಲ್ಲಿ ಏನಾಗಿದೆ ಅಂದಾಗ ಬಿನ ಬೆಲೆ ಎಷ್ಟಾಗಿದೆ? ಸೊ ಬಿನ ಬೆಲೆ 2 ಇದೆ. ಅದೇ ರೀತಿ ಸಿನ ಬೆಲೆ ಎಷ್ಟಿದೆ? 3k ಇದೆ. ಸೊ 3k ನಾವೇನು ಬರಿಬೋದು? ಇವೆರಡನ್ನೂ ಉಪಯೋಗಿಸ್ಕೊಂಡು -b. ಸೊ -b ನಾವು ಇಲ್ಲಿ ಈ ಬೆಲೆಗಳನ್ನು ತುಂಬಿದಾಗ ಏನಾಗುತ್ತೆ ನೋಡೋಣ. ಇಲ್ಲಿ -b ಇದೆಯಲ್ಲ. ಸೊ -b ಅಂದಾಗ -2 ಆಗುತ್ತೆ. ಆದ್ದರಿಂದ = 3k. ಸೊ ಏನಾಗಿದೆ ಅಂದಾಗ ಬಿನ ಬೆಲೆ 2 ಇದೆ. ಅದೇ ರೀತಿ ಸಿನ ಬೆಲೆ 3k ಇದೆ. ಸೊ 3k. ಸೊ ಈ ಮೈನಸ್ ಏನಿದೆ ಈ ಮೈನಸ್ ಆ್ಯಸ್ ಇಟ್ ಈಸ್ ಆಗಿ ನಾವು ಇಲ್ಲೇ ಬರ್ಕೊಂಡು ಬಿನ ಬೆಲೆಯನ್ನು 2 ಅನ್ನು ಆದೇಶಿಸಿದ್ದೀವಿ. ಈಗ ನಾವು ಈ 3 ಅನ್ನು ಈ ಕಡೆ ತೆಗೆದುಕೊಂಡು ಬಂದಾಗ -2/3 = k ಆಗುತ್ತದೆ. ಆದ್ದರಿಂದ ಕೆನ ಬೆಲೆ ಎಷ್ಟಾಗುತ್ತೆ ಅಂದಾಗ -2/3. ಸೊ ಸರಿಯಾದ ಉತ್ತರ ಯಾವುದು? -2/3. ಅದು ಬಿ ಉತ್ತರ ಆಗುತ್ತದೆ. ಸೊ 19ನೇ ಪ್ರಶ್ನೆ ಬಂದುಬಿಟ್ಟು ಏನಾಗಿದೆ ಅಂದಾಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 4 ಮತ್ತು 5 ಆದರೆ ಆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ನಾವು ಆಲ್ರೆಡಿ ಈ ರೀತಿ ಪ್ರಶ್ನೆ ಬಿಡಿಸಿದ್ವಿ. ಇನ್ನೊಂದು ಸಲ ನಾವು ಬೇಕಾದರೆ ಬಿಡಿಸೋಣ. ಸೊ ಇಲ್ಲಿ ಏನಾಗಿದೆ ಅಂದಾಗ ಈ ಪ್ರಶ್ನೆಯನ್ನು ನಾವು ಬರೆದುಕೊಂಡಾಗ ಈ ಕ್ವಶನ್ x² - ಸಮ್ ಆಫ್ 0. ಸಮ್ ಅಂದಾಗ ಇಲ್ಲಿ 4 ಇದೆ. ಮೊತ್ತ ಎಷ್ಟೇ 4 ಇದೆ. ಸೊ 4x + 5 ನಾವು ನೇರವಾಗಿ ಬರಿಬೋದು. ಸೊ x² ಮೊತ್ತ ಇಲ್ಲಿ ಗುಣಲಬ್ಧ ಮೊತ್ತದಿಂದ ಮೈನಸ್ ಇರಬೇಕು, ಗುಣಲಬ್ಧದಿಂದ ಪ್ಲಸ್ ಇರಬೇಕು. ಇದು ಸರಿಯಾದ ಉತ್ತರ ಏನಾಗುತ್ತೆ ಅಂದಾಗ x² - 4x + 5 ಇಲ್ಲಿ ಸರಿಯಾದ ಉತ್ತರ ಡಿ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ p of x ಏನಾಗಿದೆ ಅಂದಾಗ p of x = x² - 2x - 8. ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಅಂದಾಗ ನಾವು ನೇರವಾಗಿ ಬರೆಯುವುದು ಆಲ್ಫಾ ಪ್ಲಸ್ ಬೀಟಾ ಬೆಲೆ ಎಷ್ಟು? ಆಲ್ಫಾ ಪ್ಲಸ್ ಬೀಟಾ -b/a ಸೂತ್ರ ಆಗಿದೆ. ಸೊ ನಾವು ಈ ಸೂತ್ರದಲ್ಲಿರುವಂತಹ ಮೈನಸನ್ನು ಅದೇ ರೀತಿ ಬರೆದುಕೊಂಡು ಇಲ್ಲಿ ಬಿನ ಬೆಲೆ ಎಷ್ಟಾಗಿದೆ? ಬಿನ ಬೆಲೆ ಎಷ್ಟಾಗಿದೆ ಅಂದರೆ -2/b ಬೆಲೆ ಆಗಿದೆ. ಸೊ -2 ಅಂದಾಗ -2 ಅನ್ನು ಅದೇ ರೀತಿ ಬರೆದುಕೊಂಡು ಇಲ್ಲಿ ಎ ಬೆಲೆ ಎಷ್ಟಿದೆ ಅಂದಾಗ ಎ ಬೆಲೆ 1 ಇದೆ. 1 x ಅಂಟಿರುವಂತಹ ಬೆಲೆ ಎಷ್ಟು? 1. x ಅಂಟಿರುವ ಸಂಖ್ಯೆ ಎಷ್ಟು? 1 ಇದೆ. ಆದ್ದರಿಂದ 1. ಸೊ ಇಲ್ಲಿ -2 ಮಲ್ಟಿಪ್ಲೈ ಆಗಿ +2 ಆಗುತ್ತದೆ. +2 ಅಂದರೆ ಶೂನ್ಯತೆಗಳ ಮೊತ್ತ ಎಷ್ಟಾಗುತ್ತೆ ಅಂದಾಗ +2 ಆಗುತ್ತದೆ. ಸೊ ಕೊನೆಯ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾವು ಇಲ್ಲಿ ಬಿಡಿಸೋಣ. ಒಂದು p of x ಎಂಬ ವರ್ಗ ಬಹುಪದೋಕ್ತಿಯು ನಕ್ಷೆಯನ್ನು -3, 0, -5, -1, -5, 0, ಮತ್ತು 2, 0 ನಿರ್ದೇಶಾಂಕಗಳಲ್ಲಿ ಹಾದು ಹೋದರೆ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುವು ಇವೆ ಅಂತ ಅರ್ಥ. ಒಂದು ಯಾವುದೇ ಬಹುಪದೋಕ್ತಿಯು x ಅಕ್ಷೆಯನ್ನು ಯಾವ್ಯಾವ ಬಿಂದುಗಳಲ್ಲಿ ಛೇದಿಸುತ್ತದೆಯೋ ಆ ಬಿಂದುಗಳು ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಆಗಿರುತ್ತವೆ. ಇಲ್ಲಿ ನಾವು ಒಂದು ಬಿಂದುವು x ಅಕ್ಷೆಯನ್ನು ಛೇದಿಸಿದಾಗ ಅದರ ಬಿಂದುಗಳು ಯಾವಾಗಲೂ ಮೊದಲನೇದು ಸಂಖ್ಯೆ ಬೆಲೆ ಇರುತ್ತೆ, ಎರಡನೇ ಸಂಖ್ಯೆ ಯಾವಾಗಲೂ 0 ಆಗಿರುತ್ತೆ. ಅಂತಹ ಕೇಸ್ಗಳು ನಾವು ಇಲ್ಲಿ 2 ಇವೆ. -3, 0 ಮತ್ತು 2, 0. ಇವೆರಡರಲ್ಲಿ ಎರಡನೇ ಸಂಖ್ಯೆ 0 ಆಗಿದೆ. ಅಂದರೆ ಅರ್ಥ ಈ ಎರಡು ಬಿಂದುಗಳು x ಅಕ್ಷೆಯ ಮೂಲಕ ಹಾದು ಹೋಗಿವೆ ಅಂತ ಅರ್ಥ. ಅದಕ್ಕಾಗಿ ನಾವೇನು ಬರಿಬೋದು ಅಂದಾಗ ಇಲ್ಲಿ ಇರುವಂತಹ -3 ಇಲ್ಲಿ ಇರುವಂತಹ 2 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಆಗಿವೆ ಅಂತ ಹೇಳಿ ನಾವು ಇಲ್ಲಿ ಬರಿಬೋದು. ಸೊ ಅಂದರೆ ಈ ಪ್ರಶ್ನೆ ಉತ್ತರ ಏನಾಗಿದೆ ಅಂದಾಗ -3, 2 ಸರಿಯಾದ ಉತ್ತರ ಆಗಿದೆ. ಧನ್ಯವಾದಗಳು. ಇಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.